ಮಾಡುತ್ತೇನೆ. ಇವತ್ತು ನಾವು ನಿಮ್ಮ ಮುಂದೆ ಕ್ಯಾಲೆಂಡರ್ ಅನ್ನೋ ಒಂದು ಮಾಡೆಲ್ ಅನ್ನು ಇಟ್ಕೊಂಡು ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕಿದ್ದೇವೆ. ನೀನೀಗ ಕ್ಯಾಲೆಂಡರ್ ನಿಮ್ ಕೈ ಕೊಟ್ಟ ಕೂಡಲೇ ಅದ್ರಲ್ಲಿ ಏನಾದ್ರು ನೋಡ್ತೀಯಾ? ಕ್ಯಾಲೆಂಡರ್ ಕೊಟ್ರೆ ನಾವು ಏನ್ ನೋಡ್ತೇವೆ? ಅದ್ರಲ್ಲಿರೋ ಸಂಖ್ಯೆ, ವಾರ, ತಿಂಗಳುಗಳನ್ನೆಲ್ಲ ನೋಡ್ತೇವೆ. ಮತ್ತೆ ನೋಡ್ತೇವೆ. ನೀನು ಕೆಂಪು ಶಾಲೆಯಲ್ಲಿ ಬರ್ದಿರಂತಹ ರಜೆ ದಿನವನ್ನು ನೋಡುದಿಲ್ವಾ? ನೋಡ್ತೇನೆ. ನಾನಂತೂ ನನ್ನ ಕೈಗೆ ಮೊದಲು ಕ್ಯಾಲೆಂಡರ್ ಕೊಟ್ಟ ಕೂಡಲೇ ಅದರಲ್ಲಿರುವ ರೆಡ್ ಇಂಕ್ ಅಲ್ಲಿ ಬರ್ದಿರುವಂತಹ ಸಂಖ್ಯೆಗಳಂತೂ ಮೊದಲು ನೋಡ್ತೇನೆ. ಯಾಕಂತ ಹೇಳಿದ್ರೆ ನಮಗೆ ಆ ದಿನ ಶಾಲೆಗೆ ರಜೆ ಇರ್ತದಲ್ವಾ, ಅದಕ್ಕೋಸ್ಕರ ನಾನು ಮೊದಲು ನೋಡುದು ರೆಡ್ ಇಂಕ್ ಅಲ್ಲಿ ಬರೆದ ಸಂಖ್ಯೆಗಳು. ಹೌದು, ಈಗ ಕ್ಯಾಲೆಂಡರ್ ಅಲ್ಲಿ ನೀನ್ ಮ್ಯಾಜಿಕ್ ಇದೆ ಅಂತ ಹೇಳಿದ್ಯಲ್ಲ, ಅದೇನ್ ಮ್ಯಾಜಿಕ್? ಏನ್ ಮ್ಯಾಜಿಕ್ ಅಂತ ಕೇಳ್ತೀಯಾ? ಈಗ ಇಲ್ಲಿ ಮೊದಲು ನೋಡು 7 ಸಂಖ್ಯೆಗಳು ಉಂಟು. ವಾರದಲ್ಲಿ 7 ದಿನ ಇದೆ. ಈಗ ನೀನು ಈ ಸಂಖ್ಯೆಗಳನ್ನು ಕೂಡಿಸು. ಈ ಸಂಖ್ಯೆಗಳನ್ನು ಪ್ಲಸ್ ಮಾಡ್ಕೊಂಡು 70. ನೀಗ ಅದನ್ನು ಕೌಂಟ್ ಮಾಡ್ಲಿಕ್ಕೆ ಇಷ್ಟು ತಗೊಂಡಿದ್ದು ಹೌದಲ್ವಾ? ಈಗ ನಾನು ಸುಲಭವಾದ ಒಂದು ಟ್ರಿಕ್ ಹೇಳ್ಕೊಡ್ತೇನೆ. ನೋಡಿ, ವಾರದಲ್ಲಿ 7 ದಿನ, ಇದರಲ್ಲಿರುವ ಮಧ್ಯ ಸಂಖ್ಯೆ ಹೇಳುವುದು 10 ಅಲ್ವಾ? ವಾರದಲ್ಲಿ 7 ದಿನ ಅಂತ ಈಗಾಗಲೇ ಹೇಳಿದೆ. 10 70 ಸುಲಭವಾಗಿ ಬಂತು ನೋಡು. ನೆಕ್ಸ್ಟ್ ಇಲ್ಲಿ ಕೂಡ ನೀನ್ ಮಾಡ್ಬೋದಾ ಹಾಗೆ? ವಾರದಲ್ಲಿ 7 ದಿನ, 7 ಇಂಟು 17, 7 ಇಂಟು 17 119. ಕೌಂಟ್ ಮಾಡಿದಾಗೂ ಅಷ್ಟೇ ಬರುತ್ತಾ? ಹೌದು, ಕೌಂಟ್ ಮಾಡಿದಾಗ ಬೇಕಾದ್ರೆ ಅಷ್ಟೇ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಕೂಡ ನಾವು ಆ ರೀತಿ ಮಾಡ್ಬೋದು. ಈಗ ಇಲ್ಲಿ ನೀವು ಒಂದು ಮ್ಯಾಜಿಕ್ ತಿಳ್ಕೊಂಡಿ ಹೌದಲ್ವಾ? ಇನ್ನೊಂದು ಮ್ಯಾಜಿಕ್ ಇದೆ ನೋಡು. 10 + 4 14, 11 + 3 14. ನೋಡಿ, ನಾವೀಗ ಇಲ್ಲಿ 10 + 4 ಮಾಡಿದಾಗಲೇ 14 ಬಂತು. 11 + 3 ನಾನು ಮಾಡಿದಾಗ 14 ಬಂತು. ಈಗ ಇಲ್ಲಿ 12 + 6 18, 13 + 5 18. ಇಲ್ಲಿ ಕೂಡ ಸೇಮ್ ಬಂತು ಆನ್ಸರ್. ಈಗ ಎರಡು ಮ್ಯಾಚ್ ತಿಳ್ಕೊಂಡು ಇನ್ನೊಂದು ನೋಡು. ಈಗ ನಾವು 2 4 ತಗೊಂಡಿದ್ವಿ ಸಂಖ್ಯೆ. ಈಗ ನಾವು 3 9 ಸಂಖ್ಯೆಗಳನ್ನು ತಿಳ್ಕೊಳ್ಳುವ. ನೋಡಿ, 9 ಸಂಖ್ಯೆ ತಗೊಂಡೆ. 18 + 6 18 + 6 24, 20 + 4 24, 19 + 5 24, 11 + 13 24, 12 + 12 24. ನೋಡು, ಹೇಗೆ ಮಾಡಿದ್ರು ನನಗೆ 24 ಸಂಖ್ಯೆ ಬಂತು. ಇಷ್ಟೇ ಬಂತು, ಇನ್ನೂ ಲೆಕ್ಕಗಳಿದ್ದಾವೆ ಇದರಲ್ಲಿ ಇನ್ನೊಂದಿದೆ ನೋಡು. 29 + 2 3 29 + 3 32, 31 + 1 32. ಇದರಲ್ಲಿ ಹುಡುಕಿದ್ರೆ ಇನ್ನಷ್ಟು ಇದು ಮ್ಯಾಜಿಕ್ ಗಳನ್ನ ನಾವು ತಿಳ್ಕೊಳ್ಬಹುದು. ಇನ್ನಷ್ಟು ಸಂಖ್ಯೆಗಳ ಮೂಲಕ ಇನ್ನಷ್ಟು ಮ್ಯಾಜಿಕ್ ಗಳನ್ನ ನಾವು ತಿಳ್ಕೊಳ್ಬಹುದು. ಕ್ಯಾಲೆಂಡರ್ ಅಲ್ಲಿ ಇಷ್ಟು ಲೆಕ್ಕಗಳನ್ನು ನಾವು ಮಾಡಬಹುದು ಅಂತ ನನಗೆ ಗೊತ್ತಿರಲಿಲ್ಲ. ಇವತ್ತಂತ ನೀವು ಅದನ್ನು ತಿಳ್ಕೊಂಡಿ ಅಲ್ವಾ? ಧನ್ಯವಾದಗಳು.